ಪ್ರಕೃತಿಯ ಮುಂದೆ ಮನುಷ್ಯ ಏನಂದರೆ ಏನೂ ಅಲ್ಲ ಅನ್ನೋದು ಅದೆಷ್ಟೋ ಬಾರಿ ಸಾಬೀತಾಗ್ತಾ ಬಂದಿದೆ. ಈ ಮನುಷ್ಯ ಪ್ರಕೃತಿಯನ್ನು ನಾಶ ಮಾಡ್ತಾ ಹೋದರೆ ಅವನು ಪ್ರಕೃತಿಯ ಕೋಪಕ್ಕೆ ಬಲಿಯಾಗ್ತಾನೆ ಎಂಬುದಕ್ಕೆ ಇಲ್ಲೊಂದು ಘಟನೆ ಸಾಕ್ಷಿಯಾಗಿಬಿಟ್ಟಿದೆ. ತನ್ನ ಸ್ವಾರ್ಥಕ್ಕಾಗಿ ಭೂಮಿಯನ್ನು ಅಗೆದು ಲಾಭ ಮಾಡಿಕೊಳ್ತಾನೆ ಇದ್ದಾರೆ. ಆದರೆ ಪ್ರಕೃತಿ ಮುನಿದರೆ ಏನೂ ಇಲ್ಲ, ಕೊನೆಗೆ ಮನುಷ್ಯ ನಶ್ವರನಾಗಿ ನಿಂತು ಬಿಡ್ತಾನೆ. ಕೇರಳದ ವಯನಾಡಿನ ಭೂಜಲ ದುರಂತ. ಧರಧರನೆ ಕುಸಿದ ಗುಡ್ಡ ನೂರಾರು ಜನರ ಬದುಕನ್ನು ಕಸಿದೇ ಬಿಟ್ಟಿದೆ. ಹೆಣಗಳ ರಾಶಿ ಮಧ್ಯ ಕಣ್ಣೀರಿಡುತ್ತಾ ತಮ್ಮವರಿಗಾಗಿ ಹುಡುಕುತ್ತಿರುವ ದೃಶ್ಯ ನಿಜಕ್ಕೂ ಕರುಣಾಜನಕವಾಗಿದೆ. ಕೇರಳದ ಒಂದೊಂದು ಕಣ್ಣೀರಿನ ಕಥೆಗಳು ಕರಳನ್ನು ಹಿಂಡುವಂತೆ ಇದೆ. ವಯನಾಡಿನ ಮಣ್ಣಲ್ಲಿ ಹೆಣಗಳ ರಾಶಿ. ಏಕೆ ಈ ದೇವರ ನಾಡಲ್ಲಿ ದೇವರಿಗೆ ಈ ಕೋಪ? ಗುಡ್ಡದ ಮಣ್ಣಲ್ಲಿ ಮುಚ್ಚಿ ಹೋಗಿರುವ ನೂರಾರು ಮನೆಗಳು, ಆಸ್ತಿ ಪಾಸ್ತಿಗಳು, ದಿಕ್ಕು ಸೂಚದೆ ಅನಾಥರಾದ ಜನರು ಕಾಳಜಿ ಕೇಂದ್ರದಲ್ಲಿ ಬ್ರೆಡ್ಡು ಬನ್ನು ತಿಂದು ಮುಂದೇನು ಅಂತ ಒದ್ದಾಡ್ತಾ ಇದ್ದಾರೆ ವಯನಾಡಿನ ಜನತೆ. ವಯನಾಡಿನ ಜಲಪ್ರಳಯಕ್ಕೆ ಸಾಕ್ಷಿಯಾದ ಕರುಳು ಹಿಂಡುವ ದೃಶ್ಯಗಳು ಇವೆ. ಮಗಳನ್ನು ಕಳಕೊಂಡ ಅಪ್ಪ, ತಮ್ಮನನ್ನು ಕಳೆದುಕೊಂಡ ಅಣ್ಣ, ಅಕ್ಕನನ್ನು ಕಳೆದುಕೊಂಡ ತಂಗಿ. ಅಯ್ಯೋ ಅನಿಸುವಂಥ ಈ ಕಥೆಗಳನ್ನು ಕೇಳಿದ್ರೆ ಕರುಳು ಒಂದು ಕ್ಷಣ ಚುರುಕ್ ಅನ್ನದೇ ಇರೋದಿಲ್ಲ. ದಾರಿ ತಪ್ಪಿ ಹರಿದು ಬಂದ ನದಿಯ ರಭಸಕ್ಕೆ ವಯನಾಡಿನ 4 ಹಳ್ಳಿಗಳ ಅಸ್ತಿತ್ವವೇ ನಾಶವಾಗಿ ಹೋಗಿದೆ. ಭೂಕುಸಿತದ ಹೊಡೆತಕ್ಕೆ 4 ಹಳ್ಳಿಗಳ ಸ್ಥಿತಿ ಅಧೋಗತಿಯಾಗಿಬಿಟ್ಟಿದೆ. ಭೀಕರವಾಗಿ ಹರಿದ ನೀರಿನ ರಭಸಕ್ಕೆ ಕಿಲೋಮೀಟರ್ ಗಟ್ಟಲೆ ಶವಗಳು ಕೊಚ್ಚಿ ಹೋಗಿವೆ. ಒಂದೊಂದು ಘಟನೆ ಎದೆ ಝಲ್ಲೆನಿಸುವಂತೆ ಮಾಡುತ್ತೆ. ಭೂಕುಸಿತದ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಒಂದೇ ರಾತ್ರಿಯಲ್ಲಿ ಇಡೀ ಊರೇ ಜಲಸಮಾಧಿಯಾಗಿದೆ. ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಾ ಇದ್ದು, ದುರಂತದಲ್ಲಿ ಇದುವರೆಗೂ 250ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ. ವಯನಾಡಿನ ದುರಂತ ಭೂಮಿ ಮಾಡಿದ ಜಲಪ್ರವಾಹ ಅಕ್ಷರಶಃ ಜನರ ಬದುಕನ್ನು ಬೀದಿಗೆ ತಳ್ಳಿದೆ. ಇರಲು ಸೂರಿಲ್ಲ. ರಾತ್ರಿ ನಿದ್ದೆಯಲ್ಲಿ ಜೊತೆಗೆ ಇದ್ದೋರು ಚಿರನಿದ್ರೆಗೆ ಜಾರಿ ಹೋಗಿದ್ದಾರೆ ಎಂದು ಸಂಬಂಧಿಕರು ಅಳಲು ತೋಡಿಕೊಳ್ತಾ ಇದ್ದಾರೆ. ಮಹಾದುರಂತದ ಗುಡ್ಡ ಕುಸಿತದಲ್ಲಿ 5 ಗರ್ಭಿಣಿಯರು, ಹಸುಗೂಸುಗಳು, ಏನೂ ತಪ್ಪೆ ಮಾಡದ ಕಂದಮ್ಮಗಳು ಜೀವ ಕಳೆದುಕೊಂಡಿವೆ. ತಮ್ಮ ಕುಟುಂಬಸ್ಥರ ಮೃತದೇಹಗಳನ್ನು ಬೇಗ ಕೊಡಿ ಅಂತ ಸಂಬಂಧಿಕರು ಕಣ್ಣೀರಿಡ್ತಾ ಇದ್ದಾರೆ. ಇನ್ನು ತಮ್ಮ ಜೀವದ ಹಂಗನ್ನು ತೊರೆದು ಜನರ ಸೇವೆಗೆ ನಿಂತು ಕಾರ್ಯಾಚರಣೆ ಮಾಡುತ್ತಿರುವ ರಕ್ಷಣಾ ಕಾರ್ಯಪಡೆಗಳಿಗೆ ನಮ್ಮದೊಂದು ಸೆಲ್ಯೂಟ್. ಕಾಲಿಟ್ಟರೆ ತಾವೇ ಹುದುಗಿ ಹೋಗುವ ಸ್ಥಳಗಳಲ್ಲಿ ಮೃತದೇಹದ ಹುಡುಕಾಟ ಮಾಡಿ ಬದುಕುಳಿದವರನ್ನ ಸುರಕ್ಷಿತ ಪ್ರದೇಶಕ್ಕೆ ಕಳಿಸ್ತಾ ಇದ್ದಾರೆ ಈ ಸಿಬ್ಬಂದಿ. ಪ್ರಕೃತಿ ಮಾತೆ ಮುನಿಸಿಗೆ ಇನ್ನೆಷ್ಟು ಜೀವ ಬಲಿಯಾಗಿ ಹೋಗುತ್ತದೆ ಎಂಬ ಭಯ, ಆತಂಕ ಎಲ್ಲವೂ ಕೂಡ ಈಗ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ನಮ್ಮ ಟಿವಿ, ಮೈಸೂರು.